ಟೀಚಿಂಗ್ ಪ್ರೊಫೆಷನ್ ಅಂದ್ರೇ ಹಾಗೆ ನಾವು ತುಂಬ ಮಕ್ಳಿಗೆ ಪಾಠ ಹೇಳ್ಕೊಡ್ತೀವಿ ಈ ಪ್ರೊಫೆಷನಲ್ಲಿ. ಸಾವಿರಾರು ಮಕ್ಕಳಿಗೆ ನಮ್ಮ ಒಂದು ಇಡೀ ಲೈಫ್ ಟೈಮ್ನಲ್ಲಿ ನಾವು ಸಾವಿರಾರು ಮಕ್ಳಿಗೆ ಪಾಠ ಹೇಳ್ಕೊಡ್ತೀವಿ. ಬಟ್ ಆ ಒಂದು ಸಾವಿರಾರು ಮಕ್ಕಳಲ್ಲಿ ನಮ್ಮ ಒಂದು ಹಾರ್ಟಲ್ಲಿ ಯಾವಾಗಲೂ ಕೂಡ ಉಳ್ಕೊಳ್ಳುವಂತಹ ಲೈಫ್ ಟೈಮ್ ಮೆಮೊರಿ ಆಗಿ ಉಳ್ಕೊಳ್ಳುವಂತಹ ಮಕ್ಕಳು ಕೆಲವು ಅಂದರೂ ಅದು ಬೆರಳೆಣಿಕೆ ಅಷ್ಟು ಮಕ್ಕಳು ಮಾತ್ರ ನಮ್ಮ ಒಂದು ಹಾರ್ಟಲ್ಲಿ ಲೈಫ್ ಟೈಮಲ್ಲಿ ಮೆಮೊರಿ ಆಗಿ ಉಳ್ಕೊಳ್ತಾರೆ. ಕೆಲವೊಂದು ಮಕ್ಕಳು ತುಂಬ ಬ್ಯಾಡ್ ಮೆಮೊರೀಸ್ನ ಕೊಟ್ಟು ಹೋಗ್ತಾರೆ, ಇನ್ನು ಕೆಲವೊಂದು ಮಕ್ಕಳು ತುಂಬ ಗುಡ್ ಮೆಮೊರೀಸ್ಗಳನ್ನ ಕೊಟ್ಟು ಹೋಗ್ತಾರೆ, ಇನ್ನು ಕೆಲವೊಂದು ಮಕ್ಕಳು ನಮ್ಮ ಇಡೀ ಲೈಫ್ ಲಾಂಗ್ ಪೂರ್ತಿ ನಮ್ಮ ಕಾಂಟ್ಯಾಕ್ಟಲ್ಲಿ ಇದ್ಕೊಂಡು ನಮ್ಮ ಮಿಸ್ ಇವರು ಅಂತ ನಾವು ಇವ್ರಿಗೆ ಪಾಠ ಮಾಡಿದ್ವಿ ಅನ್ನೋದನ್ನು ಪದೇ ಪದೇ ನೆನಪಿಸ್ತಾ ಹೋಗ್ತಾರೆ. ಸೊ ಅಂಥ ಸ್ಟೂಡೆಂಟ್ಗಳ ಲಿಸ್ಟಲ್ಲಿ ನನಗೊಬ್ಳು ಫೇವ್ರೆಟ್ ಸ್ಟೂಡೆಂಟ್ ಸಿಕ್ಕಿದ್ದಾಳೆ ಕೂಡ. ಸೊ ಅವಳ ಬಗ್ಗೆ ನಾನು ಎಸ್ಪೆಷಲಿ ಹೇಳಲೇಬೇಕು. ಆ್ಯಕ್ಚುಲಿ ಅವಳು 25 ಸೆಕೆಂಡ್ PUC 25 ಔಟ್ಪುಟ್ ಬ್ಯಾಚು. ಸೊ ಅವಳಿಗೆ ನಾನು ಪಾಠ ಹೇಳ್ಕೊಟ್ಟಿದ್ದು ಆಲ್ಮೋಸ್ಟ್ 1.5 ಇಯರ್ ಅಷ್ಟೇ ಹೇಳ್ಕೊಟ್ಟಿದ್ದು. ಅವಳು ಫಸ್ಟ್ PUC ಇರ್ಬೇಕಾದ್ರೆ ಫಸ್ಟ್ PUC ಇನ್ನೇನು ಲಾಸ್ಟ್ ಮುಗಿತಾ ಬರ್ತಾ ಇತ್ತು. ಫಸ್ಟ್ PUC ಡಿಸೆಂಬರ್ ಮಂತಲ್ಲಿ ಅನಿಸುತ್ತೆ. ಜಸ್ಟ್ ಅವಳಿಗೆ ಕ್ಲಾಸ್ಗಳೆಲ್ಲ ಅಷ್ಟು ಮಾಡಿಲ್ಲ ಫಸ್ಟ್ ಇಯರಲ್ಲಿ, ಓನ್ಲಿ ಸೆಕೆಂಡ್ ಇಯರಲ್ಲಿ ಮಾತ್ರ ಅವ್ರಿಗೆ ನಾನು ಪೂರ್ತಿ ಕ್ಲಾಸ್ಗಳನ್ನ ತೊಗೊಂಡಿದ್ದು. ಫಸ್ಟ್ ಇಯರ್ ಕ್ಲಾಸ್ಗಳು ಯಾವುದು ತೊಗೊಂಡಿರಲಿಲ್ಲ ಆಲ್ಮೋಸ್ಟ್. ಆಗ ತಾನೇ ನಾನು ಜಾಯಿನ್ ಆಗಿದೆ ಕಾಲೇಜ್ಗೆ. ಸೊ ಹಾಗಾಗಿ ಬಟ್ 1.5 ಇಯರ್ ಅಷ್ಟೇ ಅವಳಿಗೆ ನಾನು ಕ್ಲಾಸ್ಗಳನ್ನೆಲ್ಲ ಮಾಡಿಕೊಟ್ಟಿರೋದು. ಬಟ್ ಆ ಒಂದು 1.5 ಇಯರ್ನಲ್ಲೇ ಯಾವುದೇ ರೀತಿಯ ಬ್ಲಡ್ ರಿಲೇಷನ್ಶಿಪ್ ಇಲ್ಲ ಅಂದರೂ ಕೂಡ ಇಷ್ಟು ಲವ್, ಕೇರ್, ಅಫೆಕ್ಷನ್ ಇಟ್ಕೊಂಡಿದ್ದಾಳೆ ನನ್ನ ಮೇಲೆ ಅಂದರೆ ನನಗೊಂಥರ ಪ್ರೌಡ್ ಫೀಲ್ ಆಗುತ್ತೆ ಅದು. ಜೊತೆಗೆ ನನ್ನ ಬರ್ಡೇಗೆ ಮರಿದೆ ಮನೆಗೆ ಬರ್ತಾಳೆ, ಕೇಕ್ ಕಟ್ ಮಾಡಿಸ್ತಾಳೆ, ನನಗೆ ಅಂತ ಗಿಫ್ಟ್ ತರ್ತಾಳೆ. ಅದೆಲ್ಲ ಒಂಥರ ನನಗೆ ಸ್ಪೆಷಲ್, ಒಂಥರ ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಥರ ಫೀಲ್ ಆಗುತ್ತೆ. ಏನೋ ಒಂದು ಬ್ಲಡ್ ರಿಲೇಷನ್ಶಿಪ್ ಇಲ್ಲದೆ ಅಥವಾ ಇನ್ಯಾವುದೋ ಒಂದು ಎಕ್ಸ್ಟ್ರೀಮ್ ಲೆವೆಲ್ನ ರಿಲೇಷನ್ಶಿಪ್ ಇಲ್ಲದೇ ಜಸ್ಟ್ ಟೀಚರ್ ಮತ್ತು ಸ್ಟೂಡೆಂಟ್ ಅಷ್ಟು, ಅದು ಒಂದೇ ಒಂದು ರೀಸನ್ಗೆ, ಫೇವ್ರೆಟ್ ಮ್ಯಾಮ್ ಅನ್ನೋ ರೀಸನ್ಗೆ ಮನೆಗೆ ಬರೋದು, ಕೇಕ್ ಕಟ್ ಮಾಡಿಸೋದು, ನನಗೆ ಅಂತ ಗಿಫ್ಟ್ ತರೋದು, ಇದೆಲ್ಲ ಒಂಥರ ಸ್ಪೆಷಲ್ ಫೀಲ್ ಕೊಡುತ್ತೆ. ಓಕೆ, ಬರ್ಡೇನಲ್ಲಿ ಯೂಶ್ವಲಿ ಎಲ್ಲರೂ ಕೂಡ ಮಾಡ್ತಾರೆ, ಕೇಕ್ ಕಟ್ ಮಾಡಿಸ್ತಾರೆ, ಗಿಫ್ಟ್ ಕೊಡ್ತಾರೆ, ಅದು ಸ್ಪೆಷಲ್ಲು. ಓಕೆ, ಬರ್ಡೇನಲ್ಲಿ ಯೂಶ್ವಲಿ ಎಲ್ಲರೂ ಹಂಗೆ ಮಾಡ್ತಾರೆ. ಬಟ್ ಅವಳು ಇನ್ನೂ ಸ್ವಲ್ಪ ಸ್ಪೆಷಲ್. ಯಾಕೆ ಅಂದರೆ ಬರ್ಡೇನ ಬಿಟ್ಟಾಗಿ ಕೂಡ ನಾನು ನೋಡಬೇಕು ಅಂತ ಅನಿಸುತ್ತೆ ಅಂತೇಳಿ ಮನೆಗೆ ಬರ್ತಾಳೆ ಹುಡುಕೊಂಡು. ಮ್ಯಾಮ್ ಫ್ರೀ ಇದ್ದೀರಾ ಮ್ಯಾಮ್, ಕಾಲೇಜ್ ಹತ್ರ ಸಿಗ್ತೀರಾ ಮ್ಯಾಮ್ ಅಂತ ಕೇಳ್ತಾಳೆ. ಇನ್ ಕೇಸ್ ಏನಾದ್ರು ಬ್ಯುಸಿ ಇದೆ ಅಂತ ಹೇಳಿದ್ರೆ ಮನೆಗೆ ಹುಡ್ಕೊಂಬರ್ತಾಳೆ. ನನಗೆ ಅಂತ ನಿನ್ನೆ ಕೂಡ ಮನೆಗೆ ಬಂದಿದ್ಲು, ನನಗೆ ಅಂತ ಕೀ ಬಂಚ್ ತೊಗೊಂಬಂದಿದ್ದಾಳೆ. ಜಾತ್ರೆಗೆ ಹೋಗಿದ್ಲಂತೆ. ಸೊ ಅಲ್ಲಿ ಈ ಕೀ ಬಂಚ್ ಮೇಲೆ ನೇಮೆಲ್ಲ ಹಾಕಿಸ್ಕೊಂಡು ನನಗೆ ಅಂತ ತೊಗೊಂಬಂದಿದ್ದಾಳೆ. ಒಂಥರ ಖುಷಿ ಆಗುತ್ತೆ. ಈ ಥರ ಒಬ್ಳು ಸ್ಟೂಡೆಂಟ್ನ ನಾನು ನನ್ನ ಸ್ಟೂಡೆಂಟಾಗಿ ಪಡ್ಕೊಂಡಿರೋದು ನನಗೊಂಥರ ಅದು ಪ್ರೌಡ್ ಫೀಲ್ ಅಂತಲೇ ಅನಿಸುತ್ತೆ. ಯಾಕಂದರೆ ತುಂಬ ಸಾವಿರಾರು ಮಕ್ಳಿಗೆ ಪಾಠ ಮಾಡ್ತೀವಿ, ಬಟ್ ಆದ್ರೂ ಕೆಲವು ಮಕ್ಕಳಿಗೆ ನಾವು ಯಾವಾಗಲೂ ಕೂಡ ಇಷ್ಟೊಂದು ಫೇವ್ರೇಟ್ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಒಂದೊಂದ್ಸಲ ನನಗೆ ಅದು ಕ್ವೆಶನ್ ಆಗಿ ಉಳ್ಕೊಂಡಿದೆ. ಕೀ ಬಂಚ್ ಜೊತೆ ಈ ಚಾಕ್ಲೇಟ್ಸ್ನ ಕೂಡ ನನಗೆ ಅಂತ ತೊಗೊಂಬಂದಿದ್ದಾಳೆ. ಬಟ್ ನಾನು ಡಯಟು ಎಲ್ಲ ಯಾಕೆ ತರಕೋದೆ ಅಂತ ಕೇಳಿದೆ. ಹಾಗಾದರೂ ಮಿಸ್ ಇಲ್ಲ ಮಿಸ್, ನಿಮಗೆ ಅಂತಲೇ ತೊಗೊಂಬಂದಿದ್ದು ಮಿಸ್ ಅಂತೇಳಿ ತೊಗೊಂಬಂದು ಕೊಟ್ಟೋದು. ಈ ಚಾಕ್ಲೇಟ್ಸು ಮತ್ತು ಇದಿಷ್ಟು ಇದೆಲ್ಲ ತೊಗೊಂಬಂದಿದ್ದು. ಇದೆಲ್ಲ ಇಸ್ಕೊಳ್ಳೋಕ್ಕೆ ನನಗೊಂಥರ ಅನಿಸುತ್ತೆ, ನಾವೇ ಇನ್ನೂ ಮಕ್ಳಿಗೆ ಕೊಡಿಸ್ಬೇಕು. ಅವಳು ನನ್ನೇ ಚಿಕ್ಕ ಮಗು ಅಂತ ಅಂದ್ಕೊಂಡು ತೊಗೊಂಬಂದು ಕೊಟ್ಬಿಟ್ಲ ಹೆಂಗೆ ಅಂತ ಅನಿಸ್ತಿರುತ್ತೆ. ಮತ್ತು ಇನ್ನೊಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಅವಳು ನನ್ನ ಒಂದು ಮೊಬೈಲ್ ನಂಬರ್ನ ಅವಳ ಫೋನ್ ಲಾಕ್ ಆಗಿ ಇಟ್ಕೊಂಡಿದ್ಲು. ಅದು ನನಗೇನೋ ಒಂಥರ ಡಿಫ್ರೆಂಟ್ ಅನ್ನಿಸ್ತು. ಯಾಕೆ ಹಿಂಗೆ ಮಾಡಿದ್ಯಾ, ಯಾಕೆ ನನ್ನ ಮೊಬೈಲ್ ನಂಬರ್ ಇಟ್ಕೊಂಡಿದ್ಯಾ ನೀನು ಫೋನ್ ಲಾಕ್ಗೆ ಅಂತ ಕೇಳಿದೆ ನಾನು. ಸೊ ಆಗ ಅವಳು ಹೇಳಿದ್ಲು, ಮ್ಯಾಮ್ ನಾನು ನಿಮ್ಮ ನಂಬರ್ನ ಯಾವತ್ತೂ ಮರಿಬಾರ್ದು ಮ್ಯಾಮ್, ಲೈಫ್ ಟೈಮಲ್ಲಿ ನಾನು ನೆನಪಲ್ಲಿ ಇಟ್ಕೊಂಡಿರ್ತೀನಿ ನಿಮ್ಮ ಫೋನ್ ನಂಬರು, ಅದಕ್ಕೇ ಲಾಕಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ಲು. ಆಮೇಲೆ ಮ್ಯಾಮ್ ಈ ವರ್ಷ ನಿಮ್ಮ ಬರ್ಡೇ ಸಂಡೇ ಬರುತ್ತೆ ಮ್ಯಾಮ್ ಅಂತ ಹೇಳಿದ್ಲು. ನನಗೆ ಗೊತ್ತಿಲ್ಲ, ನಿನಗೆ ಹೇಗೆ ಗೊತ್ತಾಯಿತು ಅಂತ ನಾನು ಹೇಳಿದೆ. ಅದಕ್ಕೆ ಅವಳು ಹೇಳಿದ್ಲು, ಮ್ಯಾಮ್ ನಾನು ಈ ವರ್ಷ ಕ್ಯಾಲೆಂಡ್ರು ಬಂದಿದ್ದ ತಕ್ಷಣ 2026 ಕ್ಯಾಲೆಂಡ್ರು ಮನೆಗೆ ತೊಗೊಂಬಂದಿದ್ದ ತಕ್ಷಣವೇ ನಿಮ್ಮ ಬರ್ಡೇ ಯಾವ ಡೇಟಲ್ಲಿ ಬರುತ್ತೆ ಅಂತ ನೋಡಿದೆ ಮ್ಯಾಮ್ ಅಂತ ಹೇಳಿದ್ಲು. ಯೂಶ್ವಲಿ ಎಲ್ಲರೂ ಕೂಡ, ಈವನ್ ನಾನು ಕೂಡ ಕ್ಯಾಲೆಂಡ್ರ್ ತೊಗೊಂಬಂದಿದ್ದ ತಕ್ಷಣ, ಮನೆಗೆ ಕ್ಯಾಲೆಂಡರ್ ತೊಗೊಂಬಂದಿದ್ದ ತಕ್ಷಣ ಏನು ಮಾಡ್ತೀವಿ, ಆ ವರ್ಷ ಹೆಂಗಿದೆ, ನಮ್ಮ ರಾಶಿ ಹೆಂಗಿದೆ, ಇದನ್ನೇ ನಾವು ಯೂಶ್ವಲಿ ನೋಡೋದು. ಆಮೇಲೆ ಯಾವ್ಯಾವ ಡೇಸಲ್ಲಿ ಹಬ್ಬಗಳು ಯಾವ್ಯಾವ ಡೇಸಲ್ಲಿದೆ, ಹಾಲಿಡೇ ಯಾವ್ಯಾವಾಗ ಸಿಗುತ್ತೆ, ಇದನ್ನೇ ಆಲ್ಮೋಸ್ಟು ನೋಡೋದು. ಬಟ್ ಅವಳು ಹೇಳಿದ್ದು ನಂಗೆ ಸ್ಪೆಷಲ್ ಆಯಿತು. ಈವನ್ ನಾನು ಕ್ಯಾಲೆಂಡರ್ ತೊಗೊಂಬಂದ್ಮೇಲೆ ನನ್ನ ಬರ್ಡೇ ಡೇಟ್ನೂ ಕೂಡ ನಾನು ಚೆಕ್ ಮಾಡೇ ಇಲ್ಲ. ಅಂದರೆ ಬರ್ಡೇ ಡೇನ ನಾನು ಚೆಕ್ ಮಾಡಿಲ್ಲ, ಯಾವಾಗ ಬರ್ಡೇ ಇದೆ ಅನ್ನೋದೆಲ್ಲ ಚೆಕ್ಕೇ ಮಾಡಿಲ್ಲ. ಬಟ್ ಅವಳು ನನಗಿಂತ ಮುಂಚೆ ನನ್ನ ಬರ್ಡೇನ ಅಷ್ಟು ಸ್ಪೆಷಲಾಗಿ ತೊಗೊಂಡು
ಮಿಸ್ ಬರ್ಡೇ ಸಂಡೇ ಬಂದಿದೆ ಈ ಸಲ, ಮಿಸ್ ನಿಮ್ಗೆ ಏನು ಗಿಫ್ಟ್ ಬೇಕು ಅಂತ ಈಗಲೇ ಕೇಳ್ತಾಳೆ. ಏನು ಬೇಡಪ್ಪ, ನನಗೆ ಏನು ಗಿಫ್ಟ್ ಬೇಡ ಅಂತ ಹೇಳಿದ್ರು, ಇಲ್ಲ ಮಿಸ್ ನೀವು ಹೇಳಿ ನಿಮ್ಗೆ ಏನು ಗಿಫ್ಟ್ ಬೇಕು, ನಿಮ್ಗೆ ಏನು ಇಷ್ಟ ಆಗುತ್ತೆ ಹೇಳಿ, ಸ್ಯಾರಿ ಇಷ್ಟ ಆಗುತ್ತಾ, ಇನ್ನೇನೋ ಒಂದು ಏನು ಇಷ್ಟ ಆಗುತ್ತೆ ಹೇಳಿ ಅಂತೆಲ್ಲ ಕೇಳೋಳು. ನನಗೆಲ್ಲೋ ಒಂಥರ ಪ್ರೌಡ್ ಫೀಲ್, ನನ್ನ ಮೇಲೆ ನನಗೇನೆ ಪ್ರೌಡ್ ಫೀಲ್. ಇಷ್ಟು ನನ್ನ ಇಷ್ಟು ನನ್ನ ಮೇಲೆ ಲವ್ ಕೇರ್ ಅಫೆಕ್ಷನ್ ಇಟ್ಕೊಂಡಿರೋಂಥ ಸ್ಟೂಡೆಂಟ್ನ ನಾನು ಪಡ್ಕೊಂಡಿದ್ದೀನಲ್ಲ ಅಂತ ಒಂಥರ ಪ್ರೌಡ್ ಫೀಲು, ಜೊತೆಗೆ ತಲೆ ಮೇಲೆ ಕಿರೀಟ ಇಟ್ಕೊಂಡಿರೋ ಥರ ಫೀಲ್ ಆಗ್ತಿದೆ. ಅವಳೊಬ್ಬಳೇ ಅಲ್ಲ, ಅವಳ ಥರ ತುಂಬ ಜನ ಸ್ಟೂಡೆಂಟ್ಸ್ಗಳು ಫೇವ್ರೆಟ್ ಮ್ಯಾಮ್ ಅಂತ ಇಟ್ಕೊಂಡಿರೋ ತುಂಬ ಜನ ಇದ್ದಾರೆ. ಬಟ್ ಆದರೂ ಇವಳೊಂಥರ ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ ನನಗೆ. ಬಿಕಾಸ್ ಅದೇ ಹೇಳಿದ್ನಲ್ಲ,